ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ಸಂಸತ್ ಭವನಕ್ಕೆ ನಿಯೋಜನೆ ಮಾಡ್ತಾ ಇದ್ದಾರೆ. ಓಡೋಡಿ ಬಂದಿದ್ದಾರೆ ಭದ್ರತಾ ಸಿಬ್ಬಂದಿ. ಗೇಟ್ ಕ್ಲೋಸ್ ಮಾಡಿ ಸಂಸತ್ ಭವನದ ಪ್ರಮುಖ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ ಈಗ ಸಿಬ್ಬಂದಿ. ನೋಡಿ, ನೋಡ್ತಾ ಇದೀವಿ ನಾವು ಅಲ್ಲಿ ದೃಶ್ಯದಲ್ಲಿ ಸಂಸತ್ ಭವನದ ಗೇಟ್ ಕ್ಲೋಸ್ ಮಾಡೋದಕ್ಕೆ, ಹಾಗೆ ಅಲ್ಲಿ ಹೆಚ್ಚಿನ ಫೋರ್ಸ್ ಅನ್ನ ಡೆಪ್ಲಾಯ್ ಮಾಡೋದಕ್ಕೆ ಎಷ್ಟು ಪ್ರಯತ್ನಗಳು ನಡೀತಾ ಇವೆ ಅಂತೇಳಿ. ನೋಡಿ, ಸಂಸತ್ ಭವನದ ಗೇಟ್ ಓಪನ್ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ಇವತ್ತು ಮಳೆಗಾಲದ ಅಧಿವೇಶನ ಕೂಡ ಆರಂಭವಾಗಿರೋದ್ರಿಂದಾಗಿ ಸಂಸದರೆಲ್ಲರೂ ಕೂಡ ಇಲ್ಲಿ ಸಂಸತ್ತಿಗೆ ಆಗಮಿಸ್ತಾ ಇದ್ರು. ಸೊ ಹಾಗಾಗಿ ಗೇಟ್ ಓಪನ್ ಇತ್ತು. ಬಟ್ ಯಾವಾಗ ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಮುಂದಾದರು, ಬಹುಶಃ ಇದನ್ನು ಊಹಿಸಿರ್ಲಿಕ್ಕಿಲ್ಲ. ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಯುವಕರಿರ್ತಾರೆ, CJP ಕಾರ್ಯಕರ್ತರು ಇರ್ತಾರೆ, CJP ಸದಸ್ಯರಿರ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಹಾಗೆ ತಡಿಬಹುದು ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಯಾವ ಭಾಗದಿಂದ ಎಲ್ಲೆಲ್ಲಿಂದ ಬಂದರೂ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಮೆಟ್ರೋ ಸ್ಟೇಷನ್ಗಳೆಲ್ಲವೂ ಕೂಡ ಬಂದಾಗಿವೆ. ಈಗ ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಮೆಟ್ರೋ ಸ್ಟೇಷನ್, ಸಂಸತ್ ಭವನದ ಕೂಗಳತೆ ದೂರದಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಇದೆ. ಅಲ್ಲೆಲ್ಲವೂ ಕೂಡ ಯುವಕರು ಈಗ ನುಗ್ಗಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಂಸತ್ ಭವನದ ಒಳಗಡೆ ನುಗ್ತೀವಿ ಅಂತ ಹೇಳಿ ಕೂತಿದ್ದಾರೆ. ಅವರನ್ನು ತಡೆಯೋದಕ್ಕೆ ಈಗ ಬಲ ಪ್ರಯೋಗ ಆಗ್ತಾ ಇದೆ. ನೋಡಿ ಅಲ್ಲಿ ಹೇಗೆ ಖಾಕಿ ಸರ್ಪಗಾವಲು ಅಂತ ನಾವೇನು ಮಾತಾಡ್ತೀವಲ್ಲ, ಇವತ್ತು ಅಕ್ಷರಶಃ ಅದು ಕಂಡು ಬರ್ತಾ ಇದೆ ದೆಹಲಿಯಲ್ಲಿ. ಖಾಕಿ ಸರ್ಪಗಾವಲು. ಪೊಲೀಸರು ಇಡೀ ಸಂಸತ್ ಭವನವನ್ನು ಸುತ್ತುವರೆದು ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ದೇಶದ ಯುವ ಸಮೂಹ ಸಿಡಿದು ನಿಂತರೆ ಏನಾಗತ್ತೆ ಅನ್ನುವಂಥದ್ದಕ್ಕೆ ಬಹುಶಃ ಒಂದು ಉದಾಹರಣೆ ಇದು.